ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಐಟಿ ದಾಳಿ ಇನ್ನೂ ಸದ್ದು ಮಾಡ್ತಾ ಇದೆ. ನಸುಕಿನ ಜಾವ 4 ಗಂಟೆಗೆ ಐಟಿ ದಾಳಿ, ಸಿಸಿಟಿವಿ ಅಳವಡಿಕೆ. ಎಲ್ಲಿ ಅಕ್ಕಿ ಗಿರಣಿ ಮಾಲೀಕರ ಅಡ್ಡಾದಲ್ಲಿ ರೈಲ್ವೆ ಅಧಿಕಾರಿಗಳು ಅನ್ನುವ ಹೆಸರೇಳಿ ಕಾರನ್ನ ಬಾಡಿಗೆಗೆ ಪಡೆದು ಬಂದಿದ್ದಾರೆ. ಇದೆಲ್ಲವೂ ಈ ಕ್ಷಣ ನಡೀತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು ಕೂಡ ಅದರ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಗುತ್ತಿಗೆದಾರರ ಮೇಲೆ ಕೂಡ ಐಟಿ ರೇಡ್ ಆಯಿತು. ಇದೀಗ ಅಕ್ಕಿ ಗಿರಣಿ ಮಾಲೀಕರಿಗೆ ಐಟಿ ಶಾಕ್ ಕೊಟ್ಟಿದೆ. ಬೆಳಗ್ಗೆ 4 ಗಂಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಐಟಿ ಶಾಕ್ ಕೊಟ್ಟ ಮೇಲೆ ಅಲ್ಲಿ CCTV ಕೂಡ ಅಳವಡಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರು ಐಟಿ ಅಧಿಕಾರಿಗಳು ಅಂತ ಬರಲಿಲ್ಲ, ಕಾರ್ ಬಾಡಿಗೆ ಪಡಿಬೇಕಾರೆ ಅವರು ಬಂದದ್ದು ರೈಲ್ವೆ ಅಧಿಕಾರಿಗಳು ಅಂತ. ಅದಾದ ನಂತರದ ಕಾರ್ ಬಾಡಿಗೆಗೆ ಪಡೆದು ರೇಡ್ ನಡೆಸಿದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಿದ್ದಾರೆ. ಅಂದರೆ ಕಾರ್ಯಕರ್ತರನ್ನ ಈ ಮೂಲಕ ಕಟ್ಟಿ ಹಾಕುವ ಪ್ರಯತ್ನ ಐಟಿ ರೇಡ್ ಮೂಲಕ ಅನ್ನೋದು ಮುಖ್ಯಮಂತ್ರಿಗಳ ಆರೋಪ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮುರಳಿ. ಗುಡ್ ಆಫ್ಟರ್ನೂನ್. ಮೊದಲ ಸುತ್ತಿನ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ, 19 ದಿನ ಬಾಕಿ. ಪ್ರತಿದಿನ ಐಟಿ ರೇಡ್ ಅನ್ನುವ ಈ ದಾಳಿ ಇದ್ಯಾಕೆ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೋತಾ ಇದೆ ಈಗ? ಖಂಡಿತವಾಗಿಯೂ ಹರೀಶ್, ಏನಂದ್ರೆ ಇದು ರಾಜಕೀಯವಾಗಿ ಬಣ್ಣವನ್ನು ಪಡ್ಕೊಳ್ತಾ ಇರೋಂಥ ಐಟಿ ದಾಳಿ ಏನೋ ಪ್ರಕರಣ ಇದೆ. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಮಂಡ್ಯದಲ್ಲಿ ಗುತ್ತಿಗೆದಾರರು, ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಇಲ್ಲೆಲ್ಲಾ ಕಡೆಯಲ್ಲೂ ಸಹ ಗುತ್ತಿಗೆದಾರರ ಮನೆ ಮೇಲೆ ದಾಳಿ ನಡೆಸಿದ್ರು. ದಾಳಿ ನಡೆಸಿದ ನಂತರ ಸಾಕಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ ಅಂತ ಹೇಳಿ ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು. ಅಂದ್ರೆ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ನೀನು ಗುತ್ತಿಗೆದಾರರ ಮನೆ ಮೇಲೆ ದಾಳಿ ನಡೆದ ಸಂಬಂಧ ಸಂಪೂರ್ಣವಾಗಿ ಆ ದಾಳಿ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿತ್ತು. ಅಂದ್ರೆ ಅಲ್ಲಿಗೆ ಕ್ಲಿಯರ್ ಅನ್ನ ಮಾಡಿ ಹೊರಟೋಗಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ಅಕ್ಕಿ ಗಿರಣಿಯ ಮಾಲೀಕರು ಏನಿದ್ದಾರೆ ಆ ಮಾಲೀಕರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಿ CM ಕುಮಾರಸ್ವಾಮಿ ಅವರು ಸಹ ಟ್ವೀಟ್ ಮಾಡಿ ಏನೋ ಆಕ್ರೋಶನ ವ್ಯಕ್ತಪಡಿಸಿರುವಂತದ್ದು. ಬೆಳಗ್ಗೆ 4 ಗಂಟೆಯಿಂದನೂ ಸಹ ಏನೋ ದಾಳಿಗಳು ನಡೀತಾ ಇದಾವೆ. ದಾಳಿಗಳನ್ನ ನಡೆಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಅವರೆಲ್ಲ ಉದ್ಯಮಿಗಳಲ್ವಾ? ಅವ್ರ ಹೆಂಗೆ JDS ಕಾಂಗ್ರೆಸ್ನವ್ರಿಗೆ ಸೇರಿದ್ದು ಅಂದ್ರೆ ಹೆಂಗದು? ಅವರ CM ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, JDS ನ ಜೊತೆಯಲ್ಲಿ ಗುರುತಿಸ್ಕೊಂಡಂತವ್ರು ಉದ್ಯಮಿಗಳಾದ್ರೂ ಸಹ JDS ಪಕ್ಷಕ್ಕೆ ಸಾಥನ್ನ ನೀಡಿದಂತವ್ರು ಮತ್ತು ಕಾಂಗ್ರೆಸ್ಗೂ ಸಹ ಸಾಥನ್ನ ನೀಡಿದಂತವ್ರು ಅವ್ರನ್ನೆಲ್ಲರೂ ಸಹ ಸಂಪೂರ್ಣವಾಗಿ ಕಟ್ಟಿ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಡಿಮೋಟಿವೇಟ್ ಮಾಡೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಕುಮಾರಸ್ವಾಮಿ ಆರೋಪ ಮಾಡಿರುವಂತದ್ದು. ಏನಂದ್ರೆ ಐಟಿ ದಾಳಿ ನಡೆಸ್ತಾರೆ, ಐಟಿ ದಾಳಿ ನಡೆಸೋ ಸಂದರ್ಭದಲ್ಲಿ ಯಾಕೆ ಬೇಕು ಉಸಾಬರಿ, ಅಂದ್ರೆ ಚುನಾವಣೆಯ ಉಸಾಬರಿ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಹಿಂದೆ ಸರಿತಾರೆ. ಹಿಂದೆ ಸರಿದಾಗ ಆಟೋಮೆಟಿಕ್ ಆಗಿ JDS ಶಕ್ತಿ ಏನಿದೆ ಆ ಶಕ್ತಿ ಕುಗ್ಗುತ್ತೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರು ಕಂಪ್ಲೀಟ್ಲಿ ಪ್ಯೂರ್ ಆಗಿದ್ರೆ ಯಾವುದೇ ರೀತಿಯ ಭಯವನ್ನ ಪಡುವಂತ ಅವಕಾಶ ಇರಲ್ಲ ಮತ್ತು ಅದಕ್ಕೆ ಹೆದರ್ಕೊಳ್ಳುವಂತ ಅನಿವಾರ್ಯತೆನೂ ಸಹ ಇರಲ್ಲ. ಆದ್ರೆ ಇವರು ಕುಮಾರಸ್ವಾಮಿ ಅವರು ಏನಕ್ಕೆ ಈ ರೀತಿ ಹೆದರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದಾವೆ. ಅದ್ರ ಜೊತೆಗೆ ರಾಜಕೀಯ ಪ್ರೇರಿತವಾಗಿ ಐಟಿ ದಾಳಿಯನ್ನ JDS ಮತ್ತು ಕಾಂಗ್ರೆಸ್ನವರ ಮೇಲೆ ಪದೇ ಪದೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುರಳೀಧರ್ ಈ ಕ್ಷಣದ ಮಾಹಿತಿಗಾಗಿ. ಇದಿಷ್ಟು ನೀವು ನೋಡ್ತಿದ್ದೀರಾ. ದೋಸ್ತಿಗಳ ಆಪ್ತರಿಗೆ ಸೇರಿದ್ದು ಅನ್ನುವ ಅಕ್ಕಿ ಗಿರಣಿಗಳ ಮೇಲೆ ಟಾರ್ಗೆಟ್ ಮಾಡಿ ರೇಡ್ ಮಾಡ್ತಿದ್ದಾರೆ. ಅಂದರೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಈ ಮೂಲಕ ಬೆದರಿಸುವಂಥ ಪ್ರಯತ್ನ ಇದು. ಚುನಾವಣೆ ಹೊತ್ತಲ್ಲಿ ಈ ಥರ ಹೆದರಿಸಿ ರೇಡ್ ಮಾಡ್ತಿದ್ದಾರೆ ಅಂತ ಇದೀಗ ಅಕ್ಕಿ ಗಿರಣಿ ಮಾಲೀಕರಿಗೆ ಐಟಿ ಶಾಕ್ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆರೋಪ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಐಟಿ ದಾಳಿ ನಡೀತು. ಇದೀಗ ಕುಮಾರಸ್ವಾಮಿ ಅವರು ಅದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ದಾಳಿಯ ಬಗ್ಗೆ ತಮ್ಮ ಆರೋಪವನ್ನು ಮಾಡ್ತಿದ್ದಾರೆ.